ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ನಮ್ಮ ಡೈಲಿ ವ್ಲಾಗ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಹೊಸದಾಗಿ ಮತ್ತೆ ಡೈಲಿ ವ್ಲಾಗ್ ಅಂತ ಹೇಳ್ತಾ ಇದೆಯಾ ಅಂತಂತಂದರೆ ಇದು ನಮ್ಮ ಹೊಸ ಆರಂಭ, ಒಂದೇ ಚಾನಲ್ನಲ್ಲಿ ಹೊಸ ಆರಂಭ. ನನಗೇನು ಐಡಿಯಾ ಇತ್ತು ಅಂತಂತಂದರೆ ಬೇರೆ ಯಾವುದಾದ್ರು ಹೊಸ ಚಾನಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಬಟ್ ನನ್ನ ನಂಬಿ ಇಷ್ಟು ಜನ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, 720 ಜನ ನನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ಅನ್ಯಾಯ ಮಾಡೋದು ತಪ್ಪಲ್ವಾ? ಸೊ ನಾನು ಅದೇ ಯೋಚನೆ ಮಾಡ್ತಿದ್ದೆ, ಸರಿ ಆಯಿತು ಬೇಡ ಬಿಡಿ, ಆಗಿದ್ದಾಯಿತು ಬಿಟ್ಟಾಗ್ಬಿಡೋಣ. ಯಾಕಂದರೆ ಕಾಲೇಜ್ ಟೈಮಲ್ಲಿ ನಾನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೆ. ನಾನು ಇಷ್ಟೊತ್ತಿಗೆ ಎಷ್ಟೋ ಮೇಲೆ ಹೋಗ್ಬಿಡ್ತಿದ್ದೆ. ಬಟ್ 100ಕ್ಕೆ 200% ನಂದೇ ತಪ್ಪು ನಾನು ಒಪ್ಕೊಳ್ತೀನಿ. ಸೊ ಇವಾಗ ಇನ್ನು ಮುಂದೆ ಈಗ ಆಗೋದು ಬೇಡ ಅಂತೇಳ್ಬಿಟ್ಟು ಜನವರಿ 1ರಿಂದ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಚೆನ್ನಾಗಿ ಕಷ್ಟಪಟ್ಟು ಒಳ್ಳೆ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಲಾಸ್ಟ್ ಟೈಮು ನಾನು ಇದೇ ಥರ ವೀಡಿಯೋ ಮಾಡಿದ್ದೆ, ಬಟ್ ಅದು ಅಂದ್ಕೊಂಡಂಗೆ ನಾವು ಒಂದು ಇನ್ಕಮ್ ಮಾಡಿದ್ದೆ, ಬಟ್ ಯಾವುದೂ ನಮ್ಮ ಕೈಲಿ ಉಳಿದಿಲ್ಲ. ನಾವು ಅಂದ್ಕೊಂಡಂಗೆ ಸ್ವಲ್ಪ ಹಂಗೆ ಹಿಂಗೆ ಆಯಿತು. ನಾವು ಆ್ಯಸ್ ಎ ಮಿಡಲ್ ಕ್ಲಾಸ್ ಆಗಿ ನಮ್ಮ ಅಕೌಂಟಲ್ಲಿ 1 ಲಕ್ಷ ಮಿನಿಮಮ್ ಇಟ್ಕೊಂಡಿರಬೇಕು ಅಂತಂತಂದರೆ ನಾನು ವೀಡಿಯೋಗೋಸ್ಕರ ಬೇಕಾದ್ರೆ ನಾನು ನಿಮಗೆ ತೋರಿಸ್ಬೋದು, ನೋಡಿ ಈ ಥರ ಪ್ರೂಫ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇವ್ರ ಹತ್ರ ಹಂಗೆ ಹಿಂಗೆ ಅಮೌಂಟ್ ಬರೋದು ಬೇಕಾದ್ರೆ ನಾನು ಟಕ್ಕಂತ ತೋರಿಸ್ಬೋದು. ಬಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ನನ್ನ ಅಕೌಂಟಲ್ಲಿ 24 ಅವರ್ಸ್ ಕೂಡ ಅಮೌಂಟ್ ಇರೋದಿಲ್ಲ. 24 ಅವರ್ಸ್ ಯಾಕೆ 1 ಅವರ್ ಕೂಡ ನಮ್ಮ ಅಕೌಂಟಲ್ಲಿ ಅಷ್ಟು ಅಮೌಂಟ್ ಇರೋದಿಲ್ಲ. ಯಾಕಂದ್ರೆ ನಾವು ಮಿಡಲ್ ಕ್ಲಾಸ್. ಇವಾಗ ನಾನು ಅವ್ರ ಹತ್ರ ತೊಗೊಂಡಿರ್ತೀನಿ, ಆ ಲೋನು ಈ ಲೋನು ಮನೆದು ಅದು ಇದು ಅಂತ ಹೇಳ್ಬಿಟ್ಟು ಏನೋ ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತೆ ನಮಗೆಲ್ಲ ಮಿಡಲ್ ಕ್ಲಾಸ್ ಅಂದಮೇಲೆ. ಸೊ ಅದೆಲ್ಲ ದಟ್ಸ್ ಕಾಮನ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಬಟ್ ಈ ವರ್ಷ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ. ಅಂದರೆ ಈ ಸಲ ಖಂಡಿತವಾಗಿಯೂ ಟ್ರೈ ಮಾಡುವ. ಹೋದ ವರ್ಷ ಇದೇ ಕಾನ್ಫಿಡೆನ್ಸಲ್ಲಿದ್ದೆ, ಬಟ್ ಅರ್ಧ ವರ್ಷ ಹಾಳಾಗೋಯ್ತು. ಇನ್ನು ಅರ್ಧ ವರ್ಷ ಏನು ಮಾಡೋದು ಅಂತಲೇ ಯೋಚನೆದಲ್ಲೇ ಹೋಗ್ಬಿಡ್ತು. ಅರ್ಧ ವರ್ಷ ಅಂತೇನಿಲ್ಲ, ಒಂದು 5 ಮಂತ್ಸ್ ಒಂದು ಚಾಲೆಂಜ್ ಅಂತ ಸ್ಟಾರ್ಟ್ ಮಾಡಿದೆ. ತುಂಬ ಕಲ್ತಿದ್ದೀನಿ ಈ ವರ್ಷ ಅಂತೂ. ಸೊ ಒಂದು ರೀತಿಯಲ್ಲಿ ಬೇಜಾರೇನಿಲ್ಲ, ಒಂದು ಹೊಸ ಜೋಶ್ನಲ್ಲಿ ಹೊಸದಾಗಿ ಶುರು ಮಾಡುವ ಅಂತ ಹೇಳ್ಬಿಟ್ಟೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಟು ಡೇ 1. ಸಾರಿ ಡೇ 1 ಗಿವನ್ ಇನ್ ಬೇಡ, ವೆಲ್ಕಮ್ ಟು ವ್ಲಾಗ್ 1. ಸೊ ಇವತ್ತು ಈ ವಿಡಿಯೋದಲ್ಲಿ ಏನು ಮಾಡೋದಿಲ್ಲ, ಜಸ್ಟ್ ಇಂಟ್ರೋ ನಮ್ಮ ವಿಡಿಯೋ ಬಗ್ಗೆ. ರೈಡಿಂಗ್ ರನ್ನರ್ ಅನ್ನೋದು ಒಂದು ಚಾನಲ್ನಲ್ಲಿ ಇದೊಂದು ಇಂಟ್ರೋ ವ್ಲಾಗು ಚೆನ್ನಾಗಿರುತ್ತೆ. ಇನ್ನು ಮುಂದೆ ನಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡುವ. ಸೊ ಡೈಲಿ ನಾವು ಬೇಡ ಬಿಡು ಅಂತ ಸುಮ್ಮನೆ ಬಿಡ್ತಾ ಇದ್ದೆ. ಸೊ ಇನ್ನು ಮುಂದೆ ನಮ್ಮ ಮೆಮೊರೀಸಿಗೆ ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ಸ್ಗೆ ಚೆನ್ನಾಗಿರುತ್ತೆ. ಬಟ್ ನಮ್ಮದ್ರಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ನಮಗೆ ಕ್ಯಾಮ್ರಾಮನ್ ಅನ್ನೋದೇ ಒಂದು ತಲೆನೋವು. ಇವಾಗ ಒಂದು ಗ್ಯಾಂಗ್ ಆಫ್ ಗ್ರೂಪ್ ಇರ್ತೀವಿ ಅಂದ್ಕೊಳ್ಳಿ. ನನ್ನ ಗ್ಯಾಂಗಲ್ಲಿ ಅಂತಂದರೆ ದೊಡ್ಡ ನನ್ನ ಮಕ್ಕಳು ನನ್ನ ಜೊತೆ ಇರೋರು. ನಾನು ಯೂಟ್ಯೂಬರ್, ನಮ್ಮ ಜೊತೆ ಇರೋರೆಲ್ಲ ಅಂದರೆ ನನಗೆ ಹೆಲ್ಪ್ ಮಾಡಬೇಕು. ಹೇಗೆ ಇರೋ ಮಚ್ಚ ನಾನು ಇಟ್ಕೊತೀನಿ ಕ್ಯಾಮ್ರಾ, ನೀನು ಮಾತಾಡು ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇರೋರು ಹಂಗಿರಬೇಕು. ನನ್ನ ಜೊತೆ ಇರೋರು ಹಂಗಿರಲ್ಲ, ನಾವು ನಿಂತ್ಕೊತೀವಿ ನೀನು ವೀಡಿಯೋ ಹೊಡಿ. ಯಾರು ಯೂಟ್ಯೂಬರ್ ಅನ್ನೋದು ನನಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು. ಹಂಗೆ ಅಂದರೆ ಇವಾಗ ನಾನು ಹಿಂಗೆ ಇಟ್ಕೊಂಡಿರ್ತೀನಿ ಅಂದ್ಕೊಂಡು ವೀಡಿಯೋ ಮಾಡ್ತಾ ಇರ್ತೀನಿ, ಹಿಂಗೆ ಕಷ್ಟಪಟ್ಟು ಯಾರಾದರೂ ಒಬ್ಬ ಬಂದು ಹಿಡ್ಕೊಬೋದು. ಇಲ್ಲ ಮಚ್ಚ ನೀ ಅಷ್ಟು ಕಷ್ಟಪಡಬೇಡ, ಚೆನ್ನಾಗಿರುತ್ತೆ ಹಿಂಗೆ ಹಿಡ್ಕೊ ಅಂತ ಹೇಳ್ಬಿಟ್ಟು ಯಾರಾದರೂ ಬಂದು ಹಿಡ್ಕೊಬೋದು. ಹಂಗೆಲ್ಲ ಮಾಡೋದಿಲ್ಲ ನಮ್ಮ ಹುಡುಗರು. ಹಿಂಗೆ ಹಿಡ್ಕೊ, ನಾನು ಬರ್ತೀನಿ, ನೀನು ಬಾ, ಎಲ್ಲ ಬರಬೇಕು. ನಾನು ಒಂದು ಪಕ್ಷದಲ್ಲಿ ನಾನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅವ್ರು ಬಂದುಬಿಡ್ಬೇಕು ವೀಡಿಯೋದಲ್ಲಿ. ನಾನು ಅವ್ರ ಮೇಲೆ ಏನು ಹೇಳ್ತಿಲ್ಲ, ಬಟ್ ಅಟ್ಲೀಸ್ಟ್ ಅದೊಂದು ಕಾಂಪ್ರಮೈಸ್ ಅನ್ನೋದು ಇದ್ದರೆ ನಮ್ಮ ವ್ಲಾಗ್ಸ್ ಎಲ್ಲ ಮಸ್ತಾಗಿ ಹೋಗುತ್ತೆ. ಆ್ಯಂಡ್ ನಮ್ಮದೊಂದು ಟೀಮ್ ಅನ್ನೋದಿಲ್ಲ, ನಾವು ಎಲ್ಲ ಒಬ್ಬರೇ ಮಾಡ್ಕೊತಿರೋದ್ರಿಂದ ಎಡಿಟಿಂಗಿಂದ ಹಿಡಿದು ಕಂಟೆಂಟಿಂದ ಹಿಡಿದು ಎಲ್ಲನೂ ನಾವೇ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜ್ ಕಷ್ಟ ಆಗುತ್ತೆ. ಬಟ್ ನಂದು ಏನು ನಂಬಿಕೆ ಅಂತಂತಂದರೆ ನಿಧಾನಕ್ಕೆ ಬೆಳೀತಾ ಇದ್ದೀವಿ ಅಂತಂದರೆ ಒಂದು ಪರ್ಮನೆಂಟ್ ರೂಟ್ನ ಸೆಟ್ ಮಾಡ್ತಿದ್ದೀವಿ ಅಂತ ಅರ್ಥ. ವೀಡಿಯೋ ಮಾಡಬೇಕಾದ್ರೇ ಸಸ್ಪೆಕ್ಟ್ ಸ್ಪ್ಯಾಮು ಅದು ಇದು ಆಳು ಮುಳು ಕಸ ಕಡ್ಡಿನೇ ಬರೋದು. ಸೊ ಇಂಥ ಒಂದು ಗ್ಯಾಂಗ್ನಲ್ಲಿ ನಾವು ಒಳ್ಳೆ ವ್ಲಾಗ್ಗಳನ್ನ ಮಾಡ್ತೀನಿ ಅನ್ನೋ ಒಂದು ಭರವಸೆಯೊಂದಿಗೆ ಹೊಸ ವರ್ಷನ ಶುರು ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಸಾರಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ನಾವು ನಾಳೆಯಿಂದ ಕಂಟಿನ್ಯೂ ವ್ಲಾಗ್ನಲ್ಲಿ ಸಿಗೋಣ. ಆ್ಯಂಡ್ ಇವತ್ತು ಒಂದು ರೀತಿಯಲ್ಲಿ ಜಸ್ಟ್ ಒಂದು ಸ್ಟಾರ್ಟಿಂಗ್ ಅಷ್ಟೇ. ಸೊ ಇವತ್ತು ಡೇಟ್ ಎಷ್ಟು ಅಂತಂದರೆ 30ನೇ ತಾರೀಕು ನಡೀತೈತೆ. ನೀವು 1ನೇ ತಾರೀಕಿಗೆ ವಿಡಿಯೋ ನೋಡ್ತಾ ಇರ್ತೀರ. ಸೊ 1ನೇ ತಾರೀಕಿಂದ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನೋಡ್ಕೊಂಡು ಹೋಗ್ತೀವಿ. ನಾಳೆ ಇನ್ನೊಂದು ಪ್ಲಾನ್ ಐತೆ ಸ್ವಿಗ್ಗಿ ಮಾಡಬೇಕು ಅನ್ನೋದನ್ನು. ಸೊ ಆ ವಿಡಿಯೋ ಕೂಡ ನಾನು 2ನೇ ತಾರೀಕು ಹಾಕ್ತೀನಿ. ಸೊ ಅದು ನೋಡ್ಕೊಳ್ಳಿ. ಅದಾದಮೇಲೆ ಡೇ 1ಇಂದ ಅಂದರೆ ಜನವರಿ 1ರಿಂದ ವ್ಲಾಗ್ ಹಾಕ್ಕೊಂಡು ಹೋಗ್ತೀನಿ. ನಾನು ತುಂಬ ಪ್ಲಾನ್ಗಳೈತೆ ನಮ್ಮದು. ನಾನೇನು ಅಂದ್ಕೊಂಡಿದ್ದೆ ಅದೇನೋ ನಡೀತು. ಸೊ ಅದನ್ನ ಈ ವಿಡಿಯೋದಲ್ಲಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನೇನು ಅಂದ್ಕೊಂಡಿದ್ದೆ ನಮ್ಮದು ಹತ್ರ ಜುಲೈ ಎಂಡಿಂಗಲ್ಲಿ, ಆಗಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಎಕ್ಸಾಮ್ ಮುಗೀತು. ಸೊ ಎಕ್ಸಾಮ್ ಮುಗಿದ ತಕ್ಷಣ ನನ್ನ ನೆಕ್ಸ್ಟ್ ಕ್ವಶನ್ ಏನಿರೋದು ಅಂದರೆ ವಾಟ್ ನೆಕ್ಸ್ಟ್ ಅನ್ನೋದನ್ನೇ. ನಮ್ಗೆ ರಿಸಲ್ಟ್ ಬರೋದಕ್ಕೆ ಹತ್ರ 1 ತಿಂಗಳು ಆಯಿತು. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಿಗ್ಗಿ ಡೆಲಿವರಿನೇ ಮಾಡ್ತಾ ಇದ್ದೆ. ಸೊ ತುಂಬ ಚಾಲೆಂಜ್ ಆ ಟೈಮಲ್ಲಿ. ನಾನು ಮಾಡಬೇಕಾದ ಟೈಮಲ್ಲಿ ಯಾವಾಗೋ ಮಾಡಿರೋ ಚಾನಲ್ಸ್ ಅಂದರೆ 1-2 ವರ್ಷ ಮುಂಚೆ ಮಾಡಿರುವಂಥ ಚಾನಲ್ಸ್ ರೆಕಮೆಂಡೇಷನ್ ಬರ್ತಿತ್ತು. ಏನು ಅಂತಂದರೆ 50,000 ದುಡಿಬೋದು 1 ತಿಂಗಳಲ್ಲಿ, 1 ಲಕ್ಷ ದುಡಿಬೋದು 1 ತಿಂಗಳಲ್ಲಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ವೀಡಿಯೋಗಳು ಮಾಡ್ತಿದ್ದು. ಸರಿ ಆಯಿತು, ನಮಗೂ ಹೆಂಗಿದ್ರು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಚೆನ್ನಾಗಿ ಗೊತ್ತಿದೆಯಲ್ಲ, ಸರಿ ಆಯಿತು ನಾವು ಟ್ರೈ ಮಾಡುವ ಅಂತೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತಂತಂದರೆ ಅವ್ರ ಇನ್ಸೆಂಟಿವ್ ಪ್ಲಾನ್ಸೇ ಬೇರೆ, ನಮ್ಮ ಇನ್ಸೆಂಟಿವ್ ಪ್ಲಾನ್ಸೇ ಬೇರೆ.
ಅವ್ರು ಮಾಡಿದ ವರ್ಷನೇ ಬೇರೆ, ನಾವು ಮಾಡಿದ ವರ್ಷನೇ ಬೇರೆ. ನನಗೆ ಏನು ಬಂತು ಅಂದರೆ ಇನ್ಸ್ಟಾಗ್ರಾಮ್ ರೆಕಮೆಂಡೇಷನ್ಸ್ ಅದ್ರ ಡೇಟಾ ಸರಿಯಾಗಿ ತೋರಿಸೋದಿಲ್ಲ. ಕೆಲವೊಂದು ವೀಡಿಯೋದಲ್ಲಿ ತೋರಿಸುತ್ತೆ, ಕೆಲವೊಂದು ವೀಡಿಯೋದಲ್ಲಿ ತೋರಿಸೋದಿಲ್ಲ. ಸೊ ಅವ್ರ ಚಾನಲ್ನ ನಾನು ಕಂಡು ಹಿಡಿದು ಅವ್ರು ಯಾವಾಗ ಅಪ್ಲೋಡ್ ಮಾಡಿದ್ರು ಅಂತ ನಾನು ಚೆಕ್ ಮಾಡಿದೆ 1 ವರ್ಷ, 1.5 ವರ್ಷ, 2 ವರ್ಷ ಮುಂಚೆ. ಸೊ ಆ ಟೈಮಲ್ಲೇ ಪೀಕಲ್ಲಿತ್ತು ಸ್ವಿಗ್ಗಿ ಎಲ್ಲ. ಒಳ್ಳೆ ಇನ್ಕಮ್. ನಾನೇ ಹೇಳ್ತಿದ್ದೀನಲ್ಲ, ನಾನು ಸ್ಟೂಡೆಂಟ್ ಆಗಿರ್ಬೇಕಾದ್ರೆ ನಾನು ಎಕನಾಮಿಕಲಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ಸ್ವಿಗ್ಗಿ ಆ್ಯಂಡ್ ರ್ಯಾಪಿಡೋನೇ ತುಂಬ ಹೆಲ್ಪ್ ಆಗ್ತಿತ್ತು. ಫುಡ್ಡೆಲ್ಲ ಐಡಿ ಮಾಡ್ತಿದ್ದೆ, ತುಂಬ ಹೆಲ್ಪ್ ಮಾಡ್ತಿತ್ತು. ಬಟ್ ಇವಾಗಿರೋ ಐಡಿಗಳೆಲ್ಲ ತುಂಬ ವರ್ಸ್ಟ್ ಮಾಡಿಟ್ಟಿದ್ದಾರೆ. ನಾನೇ ಹೇಳ್ತಿದ್ದೀನಿ, ತುಂಬ ವರ್ಸ್ಟ್. ನಿಮ್ಮ ಗೊತ್ತಿರೋ ಫ್ರೆಂಡ್ಸ್ ಯಾರಾದಿದ್ದರೆ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ನ ಕೇಳಿ ನೋಡಿ, ಡೆಲಿವರಿ ಬಾಯ್ಸ್ದು ಕಷ್ಟ ಎಷ್ಟಿರುತ್ತೆ ಅಂತ. ನಾವು ಕಷ್ಟಪಡೋ ಪ್ರತಿಫಲನೇ ಕೊಡೋದಿಲ್ಲ, ಅದೊಂದೇ ಬೇಜಾರು. ಸೊ ಈ ಥರ ಇರಬೇಕಾದ್ರೆ ನಾನು ಏನು ಮಾಡಬೇಕಂತಲೇ ಗೊತ್ತಾಗಿಲ್ಲ. 1.5 ತಿಂಗಳು 2 ತಿಂಗಳು ಈ ಚಾಲೆಂಜನ್ನು ಹೆಸರಲ್ಲೇ ಹೋಗ್ಬಿಡ್ತು. ಆ್ಯಂಡ್ ಉಳಿದಿದ್ದ ತಿಂಗಳು ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಸ್ವಲ್ಪ ಮನೇದು ಅದು ಇದು ಪ್ರಾಬ್ಲಮ್ಮು ಹಂಗೆ ಹಿಂಗೆ ಮಾಡಿಕೊಂಡೇ ಸ್ವಲ್ಪ ದಿನ ಕಳೆದೋಯ್ತು. ಇನ್ನು ಕೆಲವೊಂದು ದಿನ ನಾವಿವಾಗ ವೀಡಿಯೋ ಮಾಡೋಣ ಅಂತ ಬಂದರೆ ಒಂದೊಂದಲ್ಲ ತಲೆನೋವು ನಮಗೆ. ಇಲ್ಲಿ ನೋಡಿದ್ರೆ ಕಾದ ಮೇಲೆ ಕಾದು ಬರ್ತದೆ, ಇಲ್ಲಿ ನೋಡಿದ್ರೆ ಅಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ನನ್ನ ವಾಯ್ಸ್ ಚೆನ್ನಾಗಿ ಕೇಳ್ತಿರುತ್ತೆ ಅಂದ್ಕೊಳ್ತೀನಿ. ನಾನು ವಾಯ್ಸ್ ಚೆನ್ನಾಗಿ ಕೇಳ್ತಾ ಇರುತ್ತೆ ಅಂದ್ಕೊಳ್ತೀನಿ. ಇನ್ ಕೇಸ್ ಕೇಳಿಲ್ಲ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದೇ ಹೇಳ್ತಿದ್ನಲ್ಲ, ಈ ಥರ ವಿಷಯಗಳು ನಡೀತೈತೆ. ಒಳ್ಳೆ ವ್ಲಾಗ್ ಜೊತೆಗೆ ಇನ್ನು ಮುಂದೆ ನಾನು ಕರೆಕ್ಟಾಗಿ ಸಿಗ್ತೀನಿ. ಆದರೆ ಇವಾಗ ಏನು ಮಾಡಬೇಕು ಅನ್ನೋದೇ ಮೈಂಡಲ್ಲಿ ಓಡ್ದಿರ ಟೈಮೇ ತುಂಬ ಸ್ಪೆಂಡ್ ಮಾಡಿಬಿಟ್ಟೆ. ಈ ಕಡೆ ವ್ಲಾಗ್ ಮಾಡೋದಾ ಇಲ್ಲ, ನನಗೆ ಏನು ಇಂಟ್ರೆಸ್ಟು ಅಂತಂದರೆ ಒಂದು ಇನ್ಫಾರ್ಮೇಷನ್ಸ್ ಕೊಡಬೇಕು ನನ್ನ ವೀಡಿಯೋಸಿಂದ. ಒಂದು ಎಂಟರ್ಟೈನ್ಮೆಂಟು, ಒಂದು ಇನ್ಫಾರ್ಮೇಷನ್ಸು. ಎಂಟರ್ಟೈನ್ಮೆಂಟು ಬ್ಲಾಗ್ಸ್ ಕಡೆಯಿಂದ ಕೊಡ್ಬೋದು, ಆ್ಯಂಡ್ ಇನ್ಫಾರ್ಮೇಷನ್ಸು ನನ್ನ ಕಡೆಯಿಂದ ಏನಾದ್ರು ಒಂಚೂರಾದರೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗಬೇಕು ಅನ್ನೋದೇ ನನ್ನ ಬಯಕೆ. ಅದೇನೋ ಒಂದು ಮನಸ್ಸಲ್ಲಿ ಕೂತ್ಕೊಬಿಡುತ್ತೆ ಗೊತ್ತಾ, ನಮ್ಮ ವೀಡಿಯೋಸಿಂದ ವೇಸ್ಟ್ ಆಗಬಾರ್ದು ಅನ್ನೋದು. ಅದೇ ನನ್ನ ಮುಖ್ಯವಾದಂಥ ಗುರಿ. ಸೊ ಆ ಕಾರಣದಿಂದಾಗಿ ನಾನು ಈ ವಿಡಿಯೋ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಇನ್ನು ಮುಂದೆ ಬ್ಲಾಗ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ವೀಡಿಯೋಸು ಎರಡೂ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ದೀನಿ. ಸೊ ಇನ್ನು ಮುಂದೆ ನೋಡ್ತೀರಾ ಕರೆಕ್ಟಾಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ಕೊಂತೀವಿ. ಮಾತನ್ನು ತಿಳಿಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋ. ನಾಳೆ ಸಿಗೋಣ. ಬಾಯ್, ಧನ್ಯವಾದಗಳು.